ಕಾಂತಾರ ಸಿನಿಮಾವನ್ನ ನೋಡಿದ ನಂತರ ವೀಕ್ಷಣೆ ಮಾಡಿದ ನಂತರ ಹೊರಗಡೆ ಬಂದಂಥ ವೆಂಕಟನಾಥ್ ಅವರು ಒಂದು ರೀತಿಯ ಅನುಕರಣೀಯ ರೀತಿಯಲ್ಲಿ ಮಾಡಿದ್ರು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ರೀತಿಯಾಗಿ ಚರ್ಚೆಗಳಾಗ್ತಿದ್ದಾವೆ, ಟ್ರೋಲ್ಗಳಾಗ್ತಿದ್ದಾವೆ. ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ನನ್ನ ಜೊತೆಗೆ ವೆಂಕಟನಾಥ್ ಇದ್ದಾರೆ. ಜೊತೆಗೆ ಅವರ ಜೊತೆಗೆ ಇದ್ದಂಥ ಅಂದರೆ ಆ ಸಂದರ್ಭದಲ್ಲಿ ಕಾಂತಾರ ಸಿನಿಮಾ ನೋಡಿ ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಅನುಕರಣೆ ಆಗ್ತಾ ಇದ್ದಂಥ ಸಂದರ್ಭದಲ್ಲಿ ಜೊತೆಗಿದ್ದಂಥ ಸ್ನೇಹಿತರು ಕೂಡ ಇದ್ದಾರೆ. ಹೇಗಿತ್ತು ಆ ಸಂದರ್ಭ ಅನ್ನುವಂಥದ್ದನ್ನು ಇವರೇ ವಿವರಿಸ್ತಾರೆ. ಮೊದಲಿಗೆ ನಾನು ವೆಂಕಟನಾಥ್ ಅವರನ್ನು ಮಾತಾಡಿಸ್ತೀನಿ. ಸರ್ ನಮಸ್ಕಾರ. ಈಗ ಪರ ವಿರೋಧ ಚರ್ಚೆ ಆಗ್ತಾಯಿದೆ. ನೀವು ಬೇಕು ಅಂತ ಮಾಡಿದ್ರಿ, ಅನುಕರಣೆ ಮಾಡಿದ್ರಿ, ಅಂದರೆ ಪಬ್ಲಿಸಿಟಿಗೋ ಗಿಮಿಕ್ಗೋ ಇಲ್ಲ ಲೈಕ್ಗೆ ಈ ಥರದಕ್ಕೆ ಮಾಡಿದ್ರಿ ಅಂತ ಹೇಳ್ತಿದ್ದಾರೆ. ಏನು ಹೇಳ್ತೀರಿ ನೀವು? ಸರ್, ನಾನು ಪಬ್ಲಿಸಿಟಿಗೋಸ್ಕರ ಲೈಕ್ಗೋಸ್ಕರ ನಾನು ಮಾಡಿಲ್ಲ. ಮೂವಿ ನೋಡಾದ್ಮೇಲೆ ನಂಗೆ ಆ ಥರ ವೈಬ್ರೇಷನ್ ಆಯಿತು. ನಮ್ಮ ತಾಯಿ ಜೊತೆ ಆಗಲಿ ಎಲ್ಲರ ಜೊತೆ ನಾನು ಹೇಳ್ಕೊಂಡಿದ್ದೀನಿ, ನಾನು ಬೇಕು ಅಂತ ಆ ಥರ ಮಾಡಿಲ್ಲ. ಮೂವಿ ನೋಡಾದ್ಮೇಲೆ ನಂಗೆ ಆ ಥರ ಆಯಿತು. ಮತ್ತು ಗಂಗಮ್ಮ ಜಾತ್ರೆದು ವೇಷಧಾರಣೆ ನಾನು ಮಾಡಿದ್ದೆ ಸರ್. 2 ದಿನ ಹಿಂದೆ, ಕಾಂತಾರ 2 ದಿನ ಹಿಂದೆ ವೇಷಧಾರಣ ಮಾಡಿದ್ದೆ ನಾನು. ಉಪವಾಸ ಇದ್ದು ಅದು ಮಾಡಿರೋದು. ಮೇ ಬಿ ಅದೆರಡೂ ಸೇರಿಕೊಂಡು ನಾನು ದೇವ್ರ ಮೇಲೆ ತುಂಬ ಭಕ್ತಿ ಆಗಿಬಿಟ್ಟು ಆ ಥರ ಆಗಿರೋದು ಅಂದ್ಕೊತೀನಿ. ನಾನು ಬೇಕು ಅಂತ ಆ ಥರ ಮಾಡೋಕ್ಕೆ ಹೋಗಿಲ್ಲ, ಆ ಥರ ಮಾಡೋನು ಅಲ್ಲ. ಏನೋ ಗೊತ್ತಿಲ್ಲದೆ ಆ ಥರ ಆಗಿಬಿಟ್ಟಿದೆ ನನಗೆ. ನನ್ನ ಫ್ರೆಂಡ್ಸು ನನ್ನ ಹತ್ರ ಇದ್ದರು, ಏನು ಈ ಥರ ಮಾಡ್ತಾವನೆ ಇವನಂತ. ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಏನು ಹಿಂಗೆ ಮಾಡ್ತಾವನೆ ಅಂತ. ನಾನು ಹೇಳಿದ್ದೀನಿ, ನಮ್ಮ ತಾಯಿಗೆ ಬಂದು ಹೇಳಿದ್ದೀನಿ, ಏನೋ ಅಮ್ಮ ಆ ಥರ ಆಯಿತು, ಯಾರೂ ಬಂದು ನನ್ನ ಕೇಳಲೂ ಇಲ್ಲ ಮಾಡಲೂ ಇಲ್ಲ, ಈ ಥರ ಆಯ್ತು ಅಂತ ಹೇಳಿದ್ದೀನಿ. ನಮ್ಮ ಫ್ರೆಂಡ್ಸು ಜೊತೆಗಿದ್ದರು. ಆವಾಗ ಫಿಲಮ್ ನೋಡುವಾಗ ನಾನು ಆ್ಯಕ್ಚುಲಿ ಫಿಲಮ್ ರಿವ್ಯೂ ಕೊಡೋಕ್ಕೆ ಹೋಗೋದು, ಆ ಟೈಮಲ್ಲಿ ನನಗೆ ಈ ಥರ ಆಗಿತ್ತು. ಓಕೆ, ಇದು ವೆಂಕಟನಾಥ್ ಅವರ ಮಾತುಗಳಾದರೆ ಇವ್ರ ಜೊತೆಗಿದ್ದಂಥ ಸ್ನೇಹಿತರು ಅಂದರೆ ಅವರೂ ಸಹ ಇವರ ಜೊತೆಗೆ ಕಾಂತಾರ ಸಿನಿಮಾವನ್ನು ನೋಡಿ ಜೊತೆಗೆ ಹೊರಗಡೆ ಬಂದವರು, ಅವ್ರಿಗೂ ಕೂಡ ಆತಂಕ ಆಯಿತು, ಗಾಬರಿ ಆಯಿತು ಇವರ ಪರಿಸ್ಥಿತಿಯನ್ನು ಗಮನಿಸಿ. ಈಗ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸರ್ ನಮಸ್ಕಾರ. ಹೇಗಿತ್ತು ಪರಿಸ್ಥಿತಿ? ನೀವು ನೋಡಿದಾಗ ಹೆಂಗೆ ಅನ್ನಿಸ್ತು ಇವ್ರು ನೋಡಿ? ಸರ್, ನಾವು ಯಾವಾಗ ಜೊತೆಗೆ ಎಲ್ಲೋದ್ರೂ ಜೊತೆಗೆ ಹೋಗ್ತೀವಿ. ಫಿಲಮ್ಗಾಗಲಿ ಬೇರೆ ಕಡೆ ಆಗಲಿ ಎಲ್ಲ ಜೊತೆಗೆ ಹೋಗ್ತಾ ಇರ್ತೀವಿ. ಆವತ್ತು ನಾನು ಫಸ್ಟ್ ಟೈಮ್ ನೋಡಿದ್ದೀನಿ ಆ ಥರ. ಅಂದರೆ ಯಾವಾಗಲೂ ರಿವ್ಯೂ ಕೊಡೋಕೆ ಹೋಗ್ತಾಯಿದ್ವಿ ಇಬ್ಬರು. ಆ ಥರ ಫಸ್ಟ್ ಟೈಮ್ ನೋಡಿದ್ದೀನಿ ನಾನು. ಈ ಥರ ವೈಬ್ರೇಷನ್ ಆಗ್ತಾಯಿದ್ದಾನೆ. ಅದು ನನಗೆ ಏನಾಯಿತು, ನಾನು ಹೋಗಲಿಲ್ಲ ಮುಂದ್ಗಡೆಗೆ. ಆ ಥರ ಆಗ್ತಾಯಿದ್ದಾನೆ ಅಂತ ನಾನು ಹೋಗಲಿಲ್ಲ. ಅದೇ ನಾನು ಫಸ್ಟ್ ಟೈಮ್ ನೋಡಿದ್ದೀನಿ ಈ ಥರ ಆಗಿರೋದು. ಬೇರೆ ಎಲ್ಲ ಹೇಳ್ತಾ ಇದ್ದಾರೆ ಈ ಥರ ಹಿಂಗೆ ಮಾಡಿದ್ದಾನೆ. ನಾವು ಜೊತೆಗೆ ಇರೋರು ನಾವು ಹೇಳ್ತಾ ಇದ್ದೀವಲ್ಲ, ಒಂದು ಸತಿನೂ ನೋಡಿಲ್ಲ ಈ ಥರ ಹಿಂಗೆಲ್ಲ ಆ್ಯಕ್ಟ್ ಮಾಡೋದಾಗಲಿ. ಸಿನಿಮಾ ನೋಡೋವಾಗ ಏನು ಅನಿಸಿಲ್ವಾ ನಿಮಗೆ? ಅಂದರೆ ಸಿನಿಮಾ ನೋಡೋವಾಗ ಇವ್ರಿಗೆ ಒಂಥರ ವೈಬ್ರೇಟ್ ಆಗೋದು ಆ ಥರದ್ದೇನಿಲ್ಲ, ಹೊರಗಡೆ ಬಂದಮೇಲೆ ಆಗಿಲ್ಲ? ಸರ್, ಎಲ್ಲರಿಗೂ ನಮಗೂ ಹಂಗೆ ಆಯಿತು. ಸಿನಿಮಾ ನೋಡಿದಾಗ ಸ್ವಲ್ಪ ಒಂಥರ ದೇವ್ರ ಇದಾಗಿತ್ತು. ನಮ್ಮ ಇವನು ನೋಡಿದ್ರೆ ಯಾವಾಗಲೂ ದೇವ್ರ ಭಕ್ತ ಜಾಸ್ತಿ. ಈ ನವರಾತ್ರಿಗಳೆಲ್ಲ ತುಂಬ ಚೆನ್ನಾಗಿ ಮಾಡಿದ್ವಿ ನಾವಿಲ್ಲಿ. ಹಾಗಾಗಿ ಇವರು ಒಂದು ವೇಷ ಹಾಕಿದ್ರು, ಅದೆಲ್ಲ ಫುಲ್ಲು ಏರಿಯಾ ಎಲ್ಲ ಸುತ್ತಾಡಿದ್ದೀವಿ. ಎಲ್ಲ ದೇವ್ರಿಗೆಲ್ಲ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದಿದ್ದೀವಿ. ಹಂಗಾಗಿ ಇವ್ರಿಗೇನಾದರೂ ಆ ಥರ ಏನಾದರೂ ಆಯ್ತೇನೋ ಅಂತ ನನಗೆ ಅನ್ನಿಸ್ತಿದೆ ಅಷ್ಟೇ. ಬಟ್ ಅಲ್ಲಿ ಆಚೆ ಬರೋವರೆಗೂ ನಾವು ಚೆನ್ನಾಗೇ ಇದ್ವಿ. ಆಚೆ ಬಂದಮೇಲೆ ಅದೇನಾಯಿತು ಗೊತ್ತಿಲ್ಲ, ಫುಲ್ ವೈಬ್ರೇಟ್ ಆಗಿಬಿಟ್ಟ. ಹಂಗಾಗಿ ಮತ್ತೊಬ್ಬರು ಸ್ನೇಹಿತರು ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ತೀನಿ. ನಿಮ್ಗೇನು ಅನ್ನಿಸ್ತು? ಅಂದರೆ ಸಿನಿಮಾ ನೋಡುವಾಗ ಆ ಥರದ್ದಿಲ್ಲ, ಹೊರಗಡೆ ಬಂದಮೇಲೆ ಆ ಥರದ್ದು ಅನ್ನಿಸ್ತು ಅಂತ? ಸರ್, ಆಚೆ ಬಂದಮೇಲೆ ಸರ್ ಅವ್ನಿಗೆ ಆ ಥರ ಆಗಿರೋದು. ನಾರ್ಮಲಾಗಿ ಎಲ್ಲರಿಗೂ ಕೊಡ್ತಾ ಇರ್ತೀವಿ, ಅವ್ನು ಹಿಂದೆನೂ ಹೋಗ್ತಾ ಇರ್ತೀವಿ, ಎಲ್ಲ ಕಡೆನೂ ಹೋಗ್ತೀವಿ. ಆದರೂ ಫಸ್ಟ್ ಟೈಮ್ ಈ ಥರ ಅವ್ನು ಕಿಚ್ಚೋದು ನೋಡಿ ನಮಗೆ ಭಯ ಆಗಿ ಇವ್ನು ನನ್ನ ಹಿಡ್ಕೊಂತ ಫುಲ್ ಟೈಟಾಗಿ, ಏನಾಯ್ತು ಹಿಡ್ಕೋ ಅಂತ. ನನಗೊಂಥರ ಹೋಯ್ತಾ ಮುಂದೆ ಹೋಗಿ, ಯಾಕಂದರೆ ಕ್ಯಾಮ್ರಾಗಲ್ಲಿರುತ್ತೆ ಅಂತ ಹೋಗಲ್ಲ ನಾನು ಎಷ್ಟೊಂದು. ಇವನಿಗೆ ಮಾಮೂಲಿ ಇವರಿಬ್ಬರು ಅಭ್ಯಾಸ ಆಗಿರುತ್ತೆ. ಅವ್ನು ಕಿಚ್ಚೋದು ನೋಡಿ ನಮಗೆ ಭಯ ಆಗಿ ಈ ಕಡೆ ಎಲ್ಲ ಬಂದ್ವಿ. ಇನ್ನೂ ಒಂದು 3-4 ಜನ ಇದ್ರು ಸರ್ ಫ್ರೆಂಡ್ಸ್ ಎಲ್ಲ. ಅವ್ರು ಬರಲಿಲ್ಲ, ಕೆಲ್ಸಕ್ಕೆ ಹೋಗೋರು ಅಷ್ಟೇ. ಎಷ್ಟೊತ್ತು ಈ ಥರ ಆಯಿತು ಸರ್? ಆಗಿದ್ರು ಅವ್ನಿಗೆ ಒಂದು 10 ಮಿನಿಟ್ಸ್ ಆದರೂ ಇರುತ್ತೆ ಸರ್, ಒಂದು 10 ನಿಮಿಷ. 10 ನಿಮಿಷ ಆದಮೇಲೆ ನಾರ್ಮಲ್ ಆಗಿದ್ರ? ಅವಾಗ ನಾರ್ಮಲ್ ಆಗಿ ಆಗಿದ್ರು ಸರ್. ಮತ್ತೆ ಅವನ್ನ ಮನೆ ಹತ್ರ ಬಂದು ವಿಡಿಯೋ ನೋಡ್ತಿದ್ದು ನಮ್ಮ ಹತ್ರನೇ ಅಂತವ್ನು, ಏನು ಈ ಥರ ಮಾಡಿದ್ದೀನಿ ನಾನು ಅಂತವ್ನು. ಅವನೇ ಶಾಕ್ ಆಗಿ ವಿಡಿಯೋ ನೋಡಾದ್ಮೇಲೆ ಮತ್ತೆ ಗೊತ್ತಾಗಿದ್ದು ಏನು ಈ ಥರ ಎಲ್ಲ ಮಾಡಿದ್ದೀನಿ ಅಂತ. ನಾವೆಲ್ಲ ಹೇಳ್ದ್ವಿ ಅವಾಗ, ಇಲ್ಲ ಏನೋ ಆಗಿತ್ತು ನಿನಗೆ ಅವಾಗ. ಆ ಟೈಮಲ್ಲಿ ನಾವು ಹೋಗಿ ನಿನ್ನ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ ನಮ್ಮ ಕೈಯಲ್ಲೂ. ಏನಾಗಿದೆ ಅಂತ ಮತ್ತೆ ನಾವೇ ಕೇಳಿದ್ವಿ. ಇಲ್ಲ ನಾನು ಮಾಡಿಲ್ಲ ಈ ಥರ ಎಲ್ಲ ಅಂತ ಇದ್ದ. ಅವಾಗ ನಮಗೆ ಶಾಕ್ ಆಯಿತು. ಈ ಥರ 3 ದಿವಸದಿಂದ ಈ ಥರ ಈ ದೇವ್ರದ್ದೆಲ್ಲ ಮಾಡಿ ಇದಕ್ಕೆ ಏನಾದರೂ ಆಗಿರ್ಬೋದು ಈ ಥರ ಅಂತ ಅಂದ್ಬಿಟ್ಟು ನಾವು ಮತ್ತೆ ಹೇಳ್ದ್ವಿ, ಹೋಗಿ ದೇವಸ್ಥಾನಕ್ಕೆ ಎಲ್ಲಾದರೂ ಹೋಗಿ ದೇವ್ರನ್ನ ಒಂದು ಸ್ವಲ್ಪ ನೋಡ್ಕೊಂಡು ಬಾ, ಆಮೇಲೆ ಏನಾದರೂ ಇದಾಗುತ್ತೇನೋ ಅಂತ ನಾವೇ ಎಲ್ಲ ಹೇಳ್ಬಿಟ್ಟು ಕಲಿಸಿದ್ವಿ ಸರ್. ಆದರೂ ಇವ್ರ ಹತ್ರ ನಾನು ಹೇಳ್ದೆ, ಯಾಕೆ ಅವಾಗ ಬಂದು ನಾನು ಇಟ್ಕೊಂಡಿಲ್ಲ, ಯಾಕೆ ಮತ್ತು ಈ ಥರ ಎಲ್ಲ ಆಗ್ತಾ ಇರಲಿಲ್ಲ ತಾನೆ ಅಂತ ನಾನು ಇವ್ರ ಹತ್ರ ಹೇಳಿದ್ದೀನಿ. ಎಲ್ಲ ಡಿಸ್ಕಷನ್ ಕೂಡ ಮಾಡಿದ್ದೀನಿ. ನೀವು ಒಂದು ಕ್ಷಣ ನಾನು ಆ ಥರ ಇಟ್ಕೊಂಡಿದ್ರೆ ನಾನು ವೈರಲ್ ಆಗೋವನು ಅಲ್ಲ, ಆ ಥರ ಆಗೋವನು ಅಲ್ಲ ಅಂತ ನಾನು ಹೇಳಿದ್ದೀನಿ. ಆ್ಯಕ್ಚುಲಿ ನಾನು
ಒಂದು ಹಾಕಿಲ್ಲ ಸರ್. ಆ ದೇವ್ರು ಬರೋದಾಗಲಿ ಏನಾದರೂ ಆಗಿ ನಾನೊಂದು ನನ್ನ ಇನ್ಸ್ಟಾ ಪೇಜಲ್ಲಿ ಹಾಕಿಲ್ಲ. ವ್ಯೂಸು ಲೈಕ್ಸ್ಗೋಸ್ಕರ ಏನಾದರೂ ಆಗಿದ್ರೆ ನಾನು ಹಾಕ್ತಾ ಇದ್ದೆ, ನಾನು ಹಾಕಿರಲಿಲ್ಲ ಯಾವುದು. ನೀವೇ ನೋಡ್ಬೋದು ನಮ್ಮ ಇನ್ಸ್ಟಾ ಪೇಜಲ್ಲಿ ಯಾವುದು ಹಾಕಿರಲಿಲ್ಲ, ಏನೂ ಮಾಡಿಲ್ಲ. ನನಗೆ ದೈವ ಬಂದೈತೆ ಅಂತ ನಾನು ಹೇಳಿಲ್ಲ ಸರ್. ಫಿಲಮ್ ನೋಡಿ ವೈಬ್ರೇಷನ್ ಆಗೈತೆ ಅಂತ ನಾನು ಹೇಳ್ತಾ ಇದ್ದೀನಿ ಸರ್. ನಂಗೆ ದೈವ ಬಂದೈತೆ ಅದೆಲ್ಲ ನಾನು ಹೇಳಿಲ್ಲ. ನಮ್ಮ ಮನೇಲಿ ಪೂಜೆ ಪುನಸ್ಕಾರ ಎಲ್ಲ ಚೆನ್ನಾಗಿ ಮಾಡ್ತಾರೆ ಸರ್. ನಮ್ಮ ಅಕ್ಕವ್ರ ಮನೆ ಆಗಲಿ ನಮ್ಮ ಮನೆಯಲ್ಲಾಗಲಿ ಪೂಜೆ ಪುನಸ್ಕಾರ ಎಲ್ಲ ಚೆನ್ನಾಗಿ ಮಾಡ್ತಾರೆ. ನಾನು 5 ಗಂಟೆಗೆ ಎದ್ದೋಲ್ಬಿಟ್ಟು ಇದೆಲ್ಲ ಪೂಜೆ ಮಾಡಿಬಿಟ್ಟು ಎಲ್ಲ ಬರ್ತೀನಿ ಸರ್. ಇಲ್ಲಿ ನಾಗರಕಾಲ್ ದೇವಸ್ಥಾನ ಐತೆ ಸರ್, ನಮ್ಮದು ಪವಿತ್ರವಾದ ದೇವಸ್ಥಾನ. ಇಲ್ಲಿ ವಿಷ್ಣುವರ್ಧನ್ ಸಾರು, ಅಂಬರೀಷ್ ಸಾರು ಎಲ್ಲರೂ ಬಂದಿದ್ರು ಸರ್. ಇಲ್ಲಿ ಅಷ್ಟೇ ನೀರು ಬರುತ್ತೆ ಸರ್. ಅಲ್ಲಿ ಪವಿತ್ರವಾದ ನೀರು ಬರುತ್ತೆ ನಾಗರ ದೇವಸ್ಥಾನದ್ದು. ಅಲ್ಲೂ ಹೋಗ್ತೀನಿ ಸರ್ ನಾನು. ಮಂಗಳವಾರ ಶನಿವಾರ ಅಲ್ಲಿಗೂ ಹೋಗ್ತೀನಿ. ನೀವೇನಾದರೂ ಬೇಕಿದ್ರೆ ನಿಮ್ಗೆ ಪ್ರೂಫ್ ಬೇಕಂದರೆ ನೀವು ಅಲ್ಲಿಗೂ ಬರ್ಬೋದು. ಎಷ್ಟೋ ಜನ ಬರ್ತಾ ಇರ್ತಾರೆ ಅಲ್ಲಿ. ಓಕೆ, ಅವರ ಸಹೋದರಿ ಕೂಡ ಇದ್ದಾರೆ, ಅವರ ಅಕ್ಕ ಇದ್ದಾರೆ, ಅವರು ಕೂಡ ನಾನು ಮಾತಾಡ್ತೀನಿ. ಮೇಡಮ್ ಹೇಳಿ. ಮೇಡಮ್ ಎಲ್ಲರಿಗೂ ನಮಸ್ಕಾರ. ನಾನು ರಂಜಿತಾ ಅಂತ, ವೆಂಕಟ್ ಅವರ ಅಕ್ಕ ನಾನು. ಆ್ಯಕ್ಚುಲಿ ವೆಂಕಟ್ ಈ ಥರ ಮಾಡೋನೇ ಅಲ್ಲ. ನಾನು ಹೇಳ್ದಂಗೆ ನಮ್ಮ ಮನೆಯಲ್ಲೇ ದೇವ್ರು ಕುಣಿಸುವಾಗ ಬಾರೋ ನಿಮ್ಮ ಬಾಬಾ ಸ್ವಲ್ಪ ಕೆಲಸ ಲೇಟಾಗುತ್ತೆ ಬರೋದು ಅಂತ ಕೇಳಿ ನಾನು ಬರಲ್ಲಮ್ಮ ದೇವ್ರನ್ನೆಲ್ಲ ಕುಣಿಸಿರ್ತಾರೆ ಅಂದಿರೋನೇ ಅಷ್ಟು ಮಲ್ಗಲ್ಲ ಅವನು. ಏನಾದರೂ ಮನೇಲಿ ವೈಭವ ಲಕ್ಷ್ಮಿ ಆಗಲಿ, ವಾರಾಹಿ ಆಗಲಿ, ಚಾಮುಂಡೇಶ್ವರಿ ಪೂಜೆ ಎಲ್ಲ ಮಾಡ್ತೀವಿ ಸರ್. ನಾವು ಇಷ್ಟು ದಿನ ಅಂತ ವ್ರತ ಎಲ್ಲ ಮಾಡ್ತಾಯಿರ್ತೀವಿ ಮನೇಲಿ. ಬಾರೋ ಅಂದ್ರೂ ಇವನು ಬರಲ್ಲ, ನಾನು ಬರಲ್ಲ ನಿಮ್ಮ ಮನೆಗೆಲ್ಲ ಅಂತ ಹೇಳ್ತಾನೆ. ಆ ಟೈಮ್ಗೆ ಎಲ್ಲ ಮೂವಿಗೂ ಅವ್ನು ರಿವ್ಯೂ ಕೊಡ್ತಾನೆ. ಪ್ರತಿಯೊಂದು ಮೂವಿಗೂ ಹೋಗಿ ರಿವ್ಯೂ ಕೊಡೋದು ಆಗಲಿ, ಅವನು ಬಟ್ಟೆ ಎಲ್ಲ ಅವ್ರ ಥರನೇ ರೆಡಿ ಮಾಡಿಕೊಂಡು ಹಾಕ್ಕೊಂಡು ಹೋಗೋದು ಪ್ರತಿಯೊಂದು ಮಾಡ್ತಾನೆ. ಬಟ್ ಆ ಕ್ಷಣ ಅವ್ನಿಗೆ ಏನಾಗಿದೆ ಅಂತ ಅವನಿಗೆ ಗೊತ್ತಿಲ್ಲ. ಬಟ್ ಆ ಥರ ಮಾಡೋನು ಅಲ್ಲ ಅವನು. ಲೈಕ್ಸ್ಗೆ ಕಮೆಂಟ್ಸ್ಗೆಲ್ಲ ಆ ಥರ ಮಾಡೋನಲ್ಲ. ಫಸ್ಟ್ ಆಫ್ ಆಲ್ ಹೇಳ್ತೀನಿ, ಬ್ಯಾಡ್ ಕಮೆಂಟ್ಸ್ ಅಂತೂ ಹಾಕ್ಬೇಡಿ. ನಾನು ಹೇಳೋದಷ್ಟೇ, ನಾನು ನಿಮಗೂ ಅಕ್ಕ ಎಲ್ಲ ಇರ್ತಾರೆ. ಅವ್ರ ಅಕ್ಕ ಆಗಿ ನಾವು ಅಷ್ಟು 2 ದಿವಸ ನಮ್ಮನೇಲೆ ಇಟ್ಕೊಂಡು ಅವನ್ನ ಸಮಾಧಾನ ಮಾಡಿ ಕಳಿಸಿದ್ದೀನಿ ನಾನು. ಆ ಥರ ಮಾಡೋನು ಅಲ್ವೇ ಅಲ್ಲ. ಫಸ್ಟ್ ಆಫ್ ಆಲು ಪೂಜೆ ಅಂದರೆ ತುಂಬ ಭಕ್ತಿ ಜಾಸ್ತಿ. ಅವನು ಬಾಡಿಯಲ್ಲಿ ಫುಲ್ ಫಂಗಲ್ ಇನ್ಫೆಕ್ಷನ್ ಇತ್ತು. ನಾವು ಹೇಳ್ಕೋಬಾರ್ದು. ಇಲ್ಲೇ ನಾಗರಕಾಲ ದೇವಸ್ಥಾನಕ್ಕೆ ಹೋಗಿ 9 ವಾರ ಸ್ನಾನ ಎಲ್ಲ ಮಾಡಿಕೊಂಡು ಅವನು ಒಂದು ಡಾಕ್ಟರ್ ಮೆಡಿಸನ್ ಇಲ್ಲದೆ ಆ ಫಂಗಲ್ ಇನ್ಫೆಕ್ಷನ್ ಎಲ್ಲ ಕ್ಲಿಯರ್ ಮಾಡ್ಕೊಂಡಿದ್ದಾನೆ ಅವನು. ಅಂಥ ದೇವಿ ಭಕ್ತೆ ಆಗಿ ಅವನು ಮಾಡಿದ್ದಾನೆ. ಪ್ರತಿಯೊಂದು ನಾವು ಬೆಳಗ್ಗೆ ಎದ್ದು ನವಗ್ರಹ ಪೂಜೆಗೆಲ್ಲ ಹೋಗ್ತೀನಿ ಜಾನ್ವರಿ ಧನುರ್ಮಾಸದಲ್ಲೆಲ್ಲ. ಈ ವರ್ಷ ಅದೆಲ್ಲ ಮಾಡಿಸಿದ್ದೀನಿ ಅವನ ಕೈಯಲ್ಲಿ. ಹಾಗಾಗಿ ಈ ಥರ ಆಗಿದೆಯೋ ಏನೋ ನನಗೆ ಗೊತ್ತಿಲ್ಲ. ಬೆಳಗ್ಗೆ 4:15 5 ಗಂಟೆಗೆಲ್ಲ ಎಬ್ಬಿರಿಸ್ಬಿಟ್ಟು ಈ ಥರ ಮಾಡ್ಬೇಕು ಬಾರೋ ಅಂದರೆ ಮನೆಗೆ ಬರ್ತಾನೆ. 3 ಗಂಟೆ 2:15 ಎದ್ಬಿಟ್ಟು ನಾವು ಪೂಜೆಗೆ ಕುತ್ಕೊಳ್ಳೋದು ಸರ್. ಹಾಗಾಗಿ ವೆಂಕಟು ನನ್ನ ಮನೆಯಲ್ಲಿ ಭಾಗವಹಿಸ್ತಾನೆ ಪ್ರತಿಯೊಂದು ಪೂಜೆಗೂ. ಹಾಗಾಗಿ ವೆಂಕಟ್ ಮೇ ಬಿ ಆ ಥರ ಆಗಿರ್ಬೋದು ಅನಿಸುತ್ತೆ. ಅವ್ನು ಬೇಕಂತ ಮಾಡಿಲ್ಲ, ಅದು ಎಕ್ಸ್ಪೆಕ್ಟೆಡ್ ಆಗಿ 5 ಮಿನಿಟ್ಸ್ ಅವ್ನಿಗೆ ಆ ಥರ ಆಗಿದೆ ಅಂತ ಅವ್ನು ಹೇಳ್ತಾವನೆ. ಅವನೇನಾದರೂ ಆ ಥರ ಮಾಡಿದರೆ ನಾನು ನಿಜ ಕೇಳ್ಕೊತಾ ಇದ್ದೀನಿ, ಸಾರಿ ಅಂತ. ನಾವು ಬೇಕಂತ ಅವ್ನು ಮಾಡಿಲ್ಲ. ಮಂಗಳೂರು ಜನತೆಗೆ ಮತ್ತು ತುಳುನಾಡು ಜನತೆಗೆ ಅವನ ಕಡೆಯಿಂದ ನಾನು ಸಾರಿ ಕೇಳ್ತಾ ಇದ್ದೀನಿ. ಏನಾದರೂ ಆ ಥರ ತಪ್ಪಾಗಿ ಅವ್ನು ಮಾಡಿದರೆ ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ಅವನೇನಾದರೂ ಆ ಥರ ಮಾಡಿಲ್ಲ ಅಂದರೆ ಭಗವಂತ ಅವ್ರು ಇದ್ದೇ ಇರ್ತಾರೆ. ಒಂದು ದಿವಸ ಇಲ್ಲ ಅಂದರೆ ಇನ್ನೊಂದು ದಿವಸ ಅವ್ರು ನೋಡ್ತಾರೆ. ಹಾಗಾಗಿ ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ಏನಾದರೂ ನಿಮ್ಗೆ ಆ ಥರ ಆಗಿದ್ದರೆ ಪ್ಲೀಸ್ ಆ ಥರ ಮಾಡೋಕ್ಕೆ ಹೋಗಬೇಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ, ಇದು ಅವರ ಸಹೋದರಿ ಹೇಳ್ತಾ ಇರುವಂಥದ್ದು. ಅಂದರೆ ಕೆಟ್ಟದಾಗಿ ಟ್ರೋಲ್ ಮಾಡ್ತಾ ಇದ್ದಾರೆ, ಕೆಟ್ಟದಾಗಿ ಪದಗಳನ್ನು ಬಳಕೆ ಮಾಡಿ ಟ್ರೋಲ್ ಮಾಡ್ತಾ ಇದ್ದಾರೆ. ಇದೆಲ್ಲವೂ ಕೂಡ ನಿಲ್ಲಬೇಕು. ಯಾಕಂದರೆ ನಾವು ನಮ್ಮ ಮನೆಯಲ್ಲಿ ದೈವಾರಾಧನೆ ಏನಿದೆ, ಅಂದರೆ ಪೂಜೆ ಪುನಸ್ಕಾರಗಳೇನಿದೆ ಅದು ಹೆಚ್ಚಾಗಿ ನಾವು ಮಾಡ್ತೀವಿ. ಏನು ವೆಂಕಟ್ ಇದ್ದಾರೆ ಅವರು 2 ದಿನದಿಂದ ಉಪವಾಸ ಇದ್ದರು, ಜೊತೆಗೆ ಗಂಗಮ್ಮ ವೇಷ ಹಾಕಿದರು. ನಂತರ ಏನು ಕಾಂತಾರ ಸಿನಿಮಾವನ್ನು ನೋಡಿದ್ರು, ಅದು ಸ್ನೇಹಿತರ ಜೊತೆಗೆ ಹೋದರು, ರಿವ್ಯೂ ಕೊಡುವಂಥದ್ದೆಲ್ಲ ಮಾಡ್ತಾರೆ. ಆ ಸಿನಿಮಾದ ಗೆಟಪ್ಗಳನ್ನು ಹಾಕ್ಕೊಂಡೋಗಿ ಸಿನಿಮಾ ರಿವ್ಯೂಗಳನ್ನು ಕೊಡ್ತಾಯಿದ್ರು. ಆದರೆ ಈ ಸಲ ಏನಾಯಿತು ಅನ್ನುವಂಥದ್ದು ನಮಗೂ ಕೂಡ ಗೊತ್ತಿಲ್ಲ. ಇದು ಅವೆಲ್ಲದರ ಎಫೆಕ್ಟ್ ಇರ್ಬೋದು ಒಂದು ರೀತಿ ಅನ್ನುವಂಥದ್ದು. ಜೊತೆಗೆ ಏನಾದರೂ ಯಾರದ್ದಾದರೂ ಮನಸ್ಸಿಗೆ ನೋವಾಗಿದ್ದರೆ ಅದಕ್ಕೆ ಸಾರಿ ಕೇಳ್ತೀವಿ. ಆದರೆ ನಾವು ಬೇಕು ಅಂತಲೋ ಅಥವಾ ಲೈಕ್ಗೋ ಕಮೆಂಟ್ಗೋ ಶೇರ್ಗೋ ಅದಕ್ಕಾಗಿ ಮಾಡಿರುವಂಥ ವಿಡಿಯೋ ಅಲ್ಲ ಅನ್ನುವಂಥದ್ದನ್ನು ಇವರು ಸಹೋದರಿ ಆಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಜೊತೆಗೆ ವೆಂಕಟ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ರವಿ ಜೊತೆಗೆ ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ ಬೆಂಗಳೂರು.